हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे एकसूत्रात्मके अस्मिन् पंचमे नातिचिराधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयोविंशं सूत्रम्। सर्वाग्रे शंकर भगवत पूज्यपादानां सुप्रभात श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयोविंशं सूत्रं तद्भाष्यभागं च यथाचार्यानुग्रहं विचारयामः। इदानीं इदानीं शंकर भगवत पूज्यपादानां सुप्रभात श्लोकमेकं द्विवारं पठामः। इदं सूत्रम् इदं सुभाषितम् अन्तिमं सुभाषितं गतवारे समाप्तमिदं सुभाषितं गतवारे अपि समाप्तमिदं सूत्रं तथापि सप्तदशं सुभाषितं न विचारितम्। इदानीं विचार्य अनन्तरम् अनुसरामः। ಈ ಒಂದು ಸುಭಾಷಿತ ಹೋದ ವಾರ ಆಗಿತ್ತು. ಇಲ್ಲಿ ಒಂದೇ ಒಂದು ಫಲಶ್ರುತಿನ ಹೋದ ವಾರವೇ ಹೇಳ್ಬಿಡ್ಬೇಕಾಗಿತ್ತು, ಅದು ಬಿಟ್ಟು ಹೋಗ್ಬಿಡ್ತು ಯಾಕೋ ಅದು. ಅದನ್ನ ಯಾಕೆ ಫಲಶ್ರುತಿ ಹೇಳದೆ ಅದನ್ನ ಮುಗಿಸ್ಬಿಟ್ರೆ ಸರಿ ಹೋಗೋದಿಲ್ಲ. ಆದ್ದರಿಂದ ಕೇವಲ ಫಲಶ್ರುತಿ ಹೇಳೋದು ಬದಲಾಗಿ ಆ ಕೊನೆಯ ಒಂದು ಸುಪ್ರಭಾತ ಶ್ಲೋಕವನ್ನ ಹೇಳ್ಕೊಂಡು ಆ ಒಂದು ಮಂಗಳವನ್ನ ಹೇಳಿ ಇವತ್ತಿಗೆ ಮುಕ್ತಾಯ ಮಾಡಿಬಿಡೋಣ. ಈ ವಾರಕ್ಕೆ ಮುಕ್ತಾಯ ಮಾಡಿಬಿಡೋಣ. ಮುಂದಿನ ವಾರದಿಂದ ಬೇರೆ ಪ್ರಶಸ್ತಿ ಶ್ಲೋಕಗಳನ್ನ ನೋಡೋಣ. ಓಂ ಸಂತಪ್ತದೀನ ಪತಿತಾದಿ ಜನಾತಪತ್ಥ ದೀಪ್ಯಮಾನ ಸಕಲಾಂಗ ಸುದಿವ್ಯಗಾತ್ರ ಅಜ್ಞಾನನಾಶಕ ದಯಾರ್ದ್ರ ವಿಶಾಲ ಬುದ್ಧೇ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಇದು ಹೋದ ವಾರ ನಾವು ಹೇಳಿದ್ವಿ. ಇದು ಕೊನೆಯ ಸುಪ್ರಭಾತ ಶ್ಲೋಕ. ಇದಕ್ಕೆ ಒಂದು ಮಂಗಳ ಶ್ಲೋಕ. ಇದನ್ನ ಅವರು ನರಸಿಂಹಮೂರ್ತಿಗಳು ಮಾಡಿಲ್ಲ. ನರಸಿಂಹಮೂರ್ತಿಗಳು ಈ ಶ್ಲೋಕವನ್ನು ಮಾಡಲಿಲ್ಲ. ಮಾಡ್ದೇನೆ ಹಾಗೆ ಅವರು ನನಗೆ ಕಳಿಸ್ಕೊಡ್ತಿದ್ರು ನೋಡಿ ಅಂತ ಅಂದ್ಬಿಟ್ಟು. ನಾನು ಎಲ್ಲ ಓದಿ ತುಂಬ ಚೆನ್ನಾಗಿತ್ತು, ನಾವು ನೋಡಿದ್ದೀವಲ್ಲ, ತುಂಬ ಚೆನ್ನಾಗಿದೆ ಸರ್. ಒಂದು ಮಾತು, ನೀವು ಕೊನೆಯಲ್ಲಿ ಏನು ನೀವು ಬರೆದದ್ದು ಹಾಗೆ ಇದನ್ನು ಬರ್ಕೊಂಡೇ ಇಲ್ಲ, ಯಾಕೆ ಬರ್ದಿಲ್ಲ ಅಂದ್ರೆ, ಅಯ್ಯೋ ಇಲ್ಲ ಬೇಡಪ್ಪ, ಅವೆಲ್ಲ ಬೇಡ, ಏನೋ ಗುರುಗಳ ಒಂದು ಅನುಗ್ರಹ, ಭಾರತೀಯ ತೀರ್ಥರು ಹೇಳಿದ್ರು ಮಾಡು ಅಂತ ಮಾಡಿದ್ದೇನೆ, ಅದ್ರ ಬಗ್ಗೆ ಅಷ್ಟೇ ಒಂದು ನಾವು ಅವ್ರಿಗೆ ನಾನು ಯಾಕೆ ಹಾಕ್ಕೊಡಿ, ಏನು ಬೇಡಪ್ಪ ಹಾಗೆ ಕೊಟ್ಟರು. ನಾನು ಇಲ್ಲ ಸ್ವಾಮಿ, ಅದು ಸಂಪ್ರದಾಯ, ಅದು ನೀವು ಹಾಕ್ಕೋಬೇಕಾದ್ದು. ನಿಮಗೆ ಹಾಕೋದಕ್ಕೆ ಬರ್ಕೊಳ್ಳೋದಕ್ಕೆ ಅಭ್ಯಂತರ ಆದರೆ ನಾನು ಅದೇ ಒಂದು ಬರ್ಕೊಟ್ಬಿಡ್ತೀನಿ. ತಮ್ಮದು ಅಭ್ಯಂತರ ನಿಮ್ಮನ್ನು ಕೇಳದೆ ಬರೀಬಾರ್ದು, ಅದಕ್ಕೋಸ್ಕರ ಬರ್ಕೊಟ್ಬಿಡ್ಲ, ತಮಗೆ ಒಪ್ಪಿಗೆ ಆದರೂ ನೋಡಿ ಸೇರಿಸ್ಕೊಳ್ಳಿ, ಇದೆ ಇಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅವರು ಏನು ಬೇಡಪ್ಪ, ನಾನು ಹೇಳಿದ್ದೆ ಬರ್ಕೊಡ್ತೀನಿ ನೋಡಿ ಸರ್, ತಮ್ಮ ನೋಡಿ ನೀವು ನೋಡ್ಬಿಟ್ಟು ಹೇಳಿ ಅಂತ ಹೇಳಿದ್ದೆ. ಆಮೇಲೆ ಆಯಿತು ಬರ್ಕೊಡಿ ಅಂತ ಹೇಳಿದರು. ನಾನು ಕೊನೆಯದನ್ನ ಬರ್ಕೊಟ್ಟ ಮೇಲೆ ಅವರು ಆಯ್ತಪ್ಪ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವರನ್ನ ಅಲ್ಲೆಲ್ಲ ಶೃಂಗೇರಿನಲ್ಲಿ ಇದು ಮಾಡಿದ್ರು. ಅದನ್ನ ಇದನ್ನ ಹಾಕಿದ್ದಾರೆ. ಇದರಲ್ಲಿ ಒಂದು ಮಂಗಳ ನೀವು ಬರೆಸಿದ್ದು ನರಸಿಂಹಮೂರ್ತಿಗಳು ಅಂತ ಒಂದು ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕನ ಮಾಡಿ ಕೊಟ್ಟೆ ಅವರಿಗೆ ಹಾಕಿದ್ರು. ಇರಲಿ, ಇದು ಫಲಶ್ರುತಿ ರೂಪವಾಗಿರ್ತಕ್ಕಂಥ ಒಂದು ಶ್ಲೋಕ. ಇದನ್ನ ಹೇಳಿ ಈ ಒಂದು ಪ್ರಕರಣ, ಸುಪ್ರಭಾತ ಪ್ರಕರಣವನ್ನ ಮುಗಿಸೋಣ. ಓಂ ಇತ್ತಂ ನೃಸಿಂಹ ರಚಿತಂ ತವ ಸುಪ್ರಭಾತಂ ಭಕ್ತ್ಯಾ ಪಠಂತಿ ಭುವಿ ಯೇ ಪರಮಾದರೇಣ
ಸಂಸಾರ ಕಾರಣಮಪಾರಮಬೋಧ ಸಿಂಧುಂ ತೀರ್ತ್ವಾ ಚಿರಾಕ್ಷ ಪರಮಂ ಸುಖಮಾಪ್ನುವಂತಿ. ಇದನ್ನ ಯಾರೋ ತೋರ್ತು ಬರ್ಕೊಟ್ಬಿಟ್ಟೆ. ಅದನ್ನ ಅವರು ಇಲ್ಲಪ್ಪ ಚೆನ್ನಾಗಿದೆ ಹಾಕ್ತೀನಿ ಅಂತೇಳಿ ಹೇಳಿದ್ರು. ಇನ್ನೊಂದ್ಸರಿ ಪಾರಾಯಣ ಮಾಡಿ ನಂತರ ಅರ್ಥ ನೋಡ್ಕೊಂಡು ಮುಂದೆ ಬರೆಯೋದು. ಓಂ ಇತ್ತಂ ನೃಸಿಂಹ ರಚಿತಂ ತವ ಸುಪ್ರಭಾತಂ ಭಕ್ತ್ಯಾ ಪಠಂತಿ ಭುವಿ ಯೇ ಪರಮಾದರೇಣ ಸಂಸಾರ ಕಾರಣಮಪಾರಮಬೋಧ ಸಿಂಧುಂ ತೀರ್ತ್ವಾ ಚಿರಾಕ್ಷ ಪರಮಂ ಸುಖಮಾಪ್ನುವಂತಿ. ಇತ್ತಂ ಹೀಗೆ ನಾವು ಇದರ ತನಕ 16 ಸುಪ್ರಭಾತ ಶ್ಲೋಕವನ್ನು ಹೇಳ್ಕೊಂಡವಲ್ಲ, ಹೀಗೆ ಇಂತಹ ನಿನ್ನ ಶಂಕರ ಭಗವತ್ ಪೂಜ್ಯಪಾರನ ಕುರಿತು ಹೇಳ್ತಕ್ಕಂಥ ಮಾತಿದೆ. ಇಂತಹ ಸುಪ್ರಭಾತ ಶ್ಲೋಕವು ನೃಸಿಂಹ ರಚಿತಂ, ನಾನು ನರಸಿಂಹಮೂರ್ತಿ ಅವರಿಂದ ರಚಿತವಾಗಿದೆ. ಇದು ಸುಪ್ರಭಾತ, ಇನ್ನ ಸುಪ್ರಭಾತ. ಇದನ್ನ ಭಕ್ತ್ಯ ಭುವಿ ಯೇ ಪರಮಾದರೇಣ ಪಠಂತಿ, ಯಾರು ಭಕ್ತಿಯಿಂದ ಪರಮಾದರದಿಂದ ಆದರದಿಂದಲೂ ಭಕ್ತಿಯಿಂದಲೂ ಇದರ ಅರ್ಥವನ್ನ ತಿಳಿದು ಯಾರು ಇದನ್ನ ಪಾರಾಯಣ ಮಾಡ್ತಾರೋ, ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಹೇಳ್ಕೊಳ್ತಾರೋ ಅವರಿಗೆ ಏನಾಗುತ್ತೆ, ನೀನು ಏನು ಅನುಗ್ರಹ ಮಾಡ್ತೀವಿ ಗುರುವೇ ಅಂತಂತ ಶಂಕರ ಕುರಿತು ಹೇಳ್ತಕ್ಕಂಥ ಮಾತು. ಏನು ಅನುಗ್ರಹ ಮಾಡೋದು ನೀನು, ಅವನಿಗೇನು ಪ್ರಯೋಜನ ಆಗುತ್ತೆ ಅಂದ್ರೆ ಸಂಸಾರ ಕಾರಣ ಅಪಾರ ಮಬೋಧ ಸಿಂಧು. ಸಂಸಾರ ಕಾರಣ, ಈ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂತಹ ಯಾವುದು ಹುಟ್ಟು ಸಾವು ದ್ವಂದ್ವಗಳಿದೆಯಲ್ಲ, ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಅಪಾರ, ಇದಕ್ಕೆ ಪಾರವೇ ಇಲ್ಲ, ಜಡವೇ ಇಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ, ಅಪಾರ ಇಂಥ ಯಾವುದಿದು ಅಬೋಧ ಸಿಂಧು. ಅಬೋಧ ಅಂದ್ರೇನು? ಅಜ್ಞಾನ. ಅಜ್ಞಾನ ಸಿಂಧು ಸಮುದ್ರ ಸಾಗರ. ಇಂತಹ ಅಪಾರವಾದ ಅಜ್ಞಾನ ಸಾಗರವನ್ನ ಅಚಿರಾತ್ ತೀರ್ತ್ವ. ಅಚಿರಾತ್, ಅಚಿರಾತ್ ಅಂದ್ರೇನು? ಯಾವ ಒಂದು ಏನು ಗ್ಯಾಪ್ ಅಂತಾರಲ್ಲ, ಆ ಒಂದು ಕಾಲ, ಯಾವುದದು ಕಾಲದ ಒಂದು ಪರಿಮಿತಿ, ಕಾಲದ ಒಂದು ಮಿತಿ ಅಂತಕ್ಕಂಥ ದಿವಸಕ್ಕಾಗ್ತಾರೆ ಅಂತಲ್ಲ. ಅಚಿರಾತ್ ಅಂದ್ರೆ ನಿನ್ನ ಅನುಗ್ರಹ ಯಾವಾಗ ಆಗುತ್ತೋ ಆ ಕ್ಷಣದಲ್ಲಿ ಏನಾಗುತ್ತೆ ಪ್ರಯೋಜನ? ಈಗ ದುಡ್ಡು ಬರುತ್ತಾ, ದುಗ್ಗಾಣಿ ಬರುತ್ತಾ, ಮನೆ ಬರುತ್ತಾ, ಅಧಿಕಾರ ಬರುತ್ತಾ, ಏನು ಬರುತ್ತಾ ಅಂದ್ರೆ ಏನಂದ್ರೆ ತೀರ್ತ್ವ. ಇಂತಹ ಸಂಸಾರ ಕಾರಣ ಅಪಾರ ಮನೋಧ ಸಿಂಧುಂ ತೀರ್ತ್ವ. ಓಹೋ, ಸಂಸಾರ ಕಾರಣದಲ್ಲಿ ದಾಟ್ಬಿಡ್ತಾನೆ. ಏನ್ ಮಾಡ್ತಾನೆ? ದಾಟ್ಬಿಟ್ಟು ಪರಮಂ ಸುಖಂ ಆಪ್ನುವಂತಿ. ಪರಮಂ ಸುಖಂ, ಅತ್ಯಂತ ಹೆಚ್ಚಿನ ಸುಖ. ಸುಖ ಅಂದ್ರೆ ಅದ್ಯಾವುದು? ಸುಖ ಸ್ವರೂಪ. ಆ ಪರಮ ಅತ್ಯಂತ ಹೆಚ್ಚಿನ ಸುಖ ಸ್ವರೂಪವನ್ನೇ ಆಪ್ನುವಂತಿ, ಪಡೆದುಕೊಂಡು ಬಿಡುತ್ತಾನೆ ಅಂತ ಈ ತರ ಒಂದು ಅಂತ ಇನ್ನೊಂದ್ಸರಿ ಹೇಳಿ, ಎರಡನ್ನು ಕೊನೆಯದು ಹೇಳಿ ಇನ್ನೊಂದ್ಸರಿ ಮುಗಿಸ್ಬಿಡೋಣ. ಮುಗಿಸ್ಮೇಲೆ ಒಂದು ಸಣ್ಣದೊಂದು ವಿಶೇಷವಾದ ಸೂಚನೆ ಇದೆ. ಅದನ್ನು ನಮ್ಮ ಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾರೆ. ಇದನ್ನು ಪಾರಾಯಣ ಮಾಡಿ ನಂತರ ಅವ್ರು ಹೇಳ್ತಾರೆ, ಆಮೇಲೆ ಭಾಷಣದಾಗ ಶುರು ಮಾಡಿ. ಓಂ ಸಂತಪ್ತದೀನ ಪತಿತಾದಿ ಜನಾತ ಪತ್ರ ದೇದೀಪ್ಯಮಾನ ಸಕಲಾಂಗ ಸುದಿವ್ಯ ಗಾತ್ರ ಅಜ್ಞಾನನಾಶಕ ದಯಾದ್ರ ವಿಶಾಲ ಬುದ್ಧೇ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಇತ್ತಂ ನೃಸಿಂಹ ರಚಿತಂ ತವ ಸುಪ್ರಭಾತಂ ಭಕ್ತ್ಯಾ ಪಠಂತಿ ಭುವಿ ಯೇ ಪರಮಾದರೇಣ ಸಂಸಾರ ಕಾರಣಮಪಾರಮಬೋಧ ಸಿಂಧುಂ ತೀರ್ತ್ವಾ ಚಿರಾಕ್ಷ ಪರಮಂ ಸುಖಮಾಪ್ನುವಂತಿ. ಓಂ ತತ್ಸತ್. ಈಗ ಈ ಒಂದು ಗುರುಪೂರ್ಣಿಮೆಯ ವಿಚಾರವಾಗಿ ನಾವು 12ನೇ ತಾರೀಕು ಆಯೋಜನೆ ಮಾಡಿದ್ದೇವಲ್ಲ, ಅದರ ವಿಚಾರವಾಗಿ ನಮ್ಮ ಮೇಡಮ್ ಜಯಲಕ್ಷ್ಮಿ ಅವರು ಒಂದು 4 ಮಾತು ಹೇಳ್ತಾರೆ. ಅದು ಶನಿವಾರ ಇಟ್ಕೊಂಡಿದೆ, 12ನೇ ತಾರೀಕು. ತಾವೆಲ್ಲರೂ ಬರಬೇಕು ಅಂತ ಆಹ್ವಾನ ಕೊಡ್ತಾ ಇದ್ದಾರೆ. ಮುಂಚಿತವಾಗಿ ನಾನು ಹೇಳ್ಬಿಡ್ತಾ ಇದ್ದೇನೆ, ಅವ್ರು ಹೇಳ್ತಾರೆ, 4 ಮಾತು ಹೇಳ್ತಾರೆ. ಮೇಡಮ್ ಹೇಳಿ. ನಮಸ್ಕಾರ ಗುರುಗಳೇ.
ಇದೀನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಆಗ್ಲೇ ಗುರುಗಳು ತಿಳಿಸಿದಾಗೆ ಗುರುಪೂರ್ಣಿಮಾ ಪೂಜೆಯನ್ನು ಇದೇ ವಾರ 12ನೇ ತಾರೀಕು ಶನಿವಾರ ಬೆಳಗ್ಗೆ ಗುರುಗಳ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ಮಾಡ್ಬೇಕು ಅಂತ ನಿಶ್ಚಯ ಮಾಡಿರುತ್ತೆ. ಗುರುಗಳೇ ಕೂತ್ಕೊಂಡು ಪೂಜೆ ಮಾಡ್ತಾರೆ. ದಯವಿಟ್ಟು ನಮ್ಮ ಪಾಠಶಾಲೆಯವ್ರು ನೀವೆಲ್ರೂ ಖಂಡಿತ ಬಂದು ಗುರುಗಳ ಭಗವತ್ಪಾದನ ಅನುಗ್ರಹಕ್ಕೆ ಪಾತ್ರರಾಗ್ಬೇಕಂತ ಎಲ್ರನ್ನೂ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ರು ಬರ್ಬೇಕು. ಮುಂದಿಂದು ಅದೇ ಇನ್ವಿಟೇಷನ್ ವಾಟ್ಸಾಪ್ ಅಲ್ಲಿ ಗುರುಗಳು ಇವತ್ತು ಕಳಿಸ್ಕೊಡ್ತಾರೆ ನಿಮ್ಮೆಲ್ರಿಗೂ. ಇದು ನಾನು ಪರ್ಸನಲ್ ಆಗಿ ನಿಮ್ಗೆಲ್ರಿಗೂ ಹೇಳಿದೀನಿ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಎಲ್ರು ಖಂಡಿತ ಬರ್ಬೇಕು. ಹೇಳ್ಬಿಡಿ. ಪ್ರಸಾದ ಭೋಜನ ಅದು 1 ಗಂಟೆ ಹೊತ್ತಿಗೆ ಪ್ರಸಾದ ಭೋಜನ ಇದೆ. ಗುರುಗಳ ಪ್ರಸಾದನ್ನು ಸ್ವೀಕಾರ ಮಾಡಿಕೊಂಡು ದಯವಿಟ್ಟು ಎಲ್ರು ಬರ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಮಿಕ್ಕಿದ್ದ ವಿಷಯ ಗುರುಗಳು ತಿಳಿಸ್ತಾರೆ. ಅದು ಇನ್ನೊಂದು ವಿಶೇಷ ಏನಂದ್ರೆ, ಇವಾಗ ಮೇಡಮ್ ಅವರು ಆ ಒಂದು ಯಾವ್ದು ಮೇಡಮ್ ಅದು ಚಂದ್ರಶೇಖರ ಭಾರತಿಗಳ ಚಂದ್ರಶೇಖರ ಭಾರತಿಗಳ ಪಾದುಕೆನೆ ಅದನ್ನ ತಗೊಂಡ್ಬರ್ತಾರೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪಾದುಕೆಯನ್ನ ತಂದು ಅಲ್ಲಿ ಪಾದುಕೆಗೂ ಪಾದ ಪೂಜೆ ಮಾಡ್ತಾರೆ. ಅದು ಅದೊಂದು ವಿಶೇಷ. ಅವ್ರ ಪಾದುಕೆನ ತಗೊಂಡ್ಬರ್ತಾರೆ, ಅದೊಂದು ವಿಶೇಷ. ದಯಮಾಡಿ ಎಲ್ರೂ ದಯಮಾಡಿಸಿ ಆ ಒಂದು ಅನುಗ್ರಹಕ್ಕೆ, ಗುರುಗಳ ಅನುಗ್ರಹಕ್ಕೆ, ಶಂಕರ ಭಗವತ್ಪಾದರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅವರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೆ. ಪ್ರಸಾದ ಭೋಜನ ಉಂಟು. 1 ಗಂಟೆಗೆ ಏರ್ಪಾಡು ಮಾಡಿದ್ದಾರೆ. ದಯಮಾಡಿ ಎಲ್ರೂ ಕೂಡ ಓಂ ತತ್ಸತ್. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೆ ಪಂಚಮಂ ನಾತಿಚಿರಾಧಿಕರಣಂ. ಓಂ ನಾತಿಚಿರೇಣ ವಿಶೇಷಾತ್. ಓಂ ನಾತಿಚಿರೇಣ ವಿಶೇಷಾತ್. ಈ ಒಂದು ಸೂತ್ರ ಹಿಂದಿನ ಒಂದು ಸೂತ್ರಕ್ಕೆ ಅದನ್ನು ಅನುಸರಿಸಿ ಬಂದಿರತಕ್ಕಂಥ ಈ ಒಂದು ಸೂತ್ರ ಇದೆ. ಎಲ್ಲವೂ ಅಷ್ಟೇ. ನಾವು ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಈ ಅಧ್ಯಯನ ಮಾಡ್ತಾ ಇದ್ದೇವಲ್ಲ, ಅದರಲ್ಲಿ ಭಗವಾನ್ ಬಾದರಾಯಣರು 555 ಸೂತ್ರ, ಅದನ್ನ 4 ಅಧ್ಯಾಯಗಳಲ್ಲಿ 16 ಪಾದಗಳಲ್ಲಿ ಅಡಕೆ ಮಾಡಿದ್ದಾರೆ. ಹೌದ್ ತಾನೆ? 555 ಸೂತ್ರಗಳನ್ನ. ನಮಗೆ ಆ ಸೂತ್ರವನ್ನೇ ಒಂದು ಸಾರಿ ಪಾರಾಯಣ ಮಾಡಿದ್ರೆ, ಒಂದು ಪಕ್ಷ 555 ಸೂತ್ರನೂ ಪಾರಾಯಣ ಮಾಡಿದ್ರೆ ಅದೇನ್ ಮಾಡಬಹುದು ನಾವು? ತಮಗೆಲ್ಲ ಒಂದು ಈ ಸಜೆಷನ್ ಅಂತಲ್ಲ, ಒಂದು ಅರಿಕೆ ಏನ್ ಮಾಡ್ಬೋದು ಅಂದ್ರೆ, ನೋಡಿ ನಾವು ಈ ಭಜನೆ ಮಾಡ್ತೇವೆ, ಅದೇ ದೇವರ ಒಂದು ಸ್ತೋತ್ರಗಳನ್ನ ಶ್ಲೋಕ ಹೇಳ್ಕೊಳ್ತೇವೆ, ಪೂಜೆ ಮಾಡ್ತೇವೆ, ರುದ್ರ ಹೇಳ್ತೇವೆ, ಅದು ಹೇಳ್ತೇವೆ, ಅದು ಎಲ್ಲ ಹೇಳ್ತೇವೆ. ಹೌದ್ ತಾನೆ? ಕೆಲವರಂತೂ ನಿತ್ಯ ಪಾರಾಯಣ ಅಂತೂ ಇಟ್ಕೊಂಡೇ ಇರ್ತಾರೆ. ಶ್ಲೋಕ ಅಂತಾರೆ, ಹೇಳ್ತಾರೆ, ಸಹಸ್ರನಾಮ ಪಾರಾಯಣ ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ. ಸರಿ, ಅವೆಲ್ಲ ಬಹಳ ಒಳ್ಳೆ ಒಂದು ಮನಸ್ಸನ್ನು ಸಮಾಧಾನ ತರುವಂತ ಒಂದು ಕೆಲಸ ಸರಿ. ಆದರೆ ಈ ಒಂದು ಸೂತ್ರ ಇದೆಯಲ್ಲ, ಯಾವುದು ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹಿಡಿದು ಓಮನಾವೃತ್ತಿ ಶಬ್ದಾದ್ ಅನಾವೃತ್ತಿ ಶಬ್ದಾದ್ ಅಲ್ಲಿಯವರೆಗೂ ಕೂಡ ಈ ಪ್ರತಿನಿತ್ಯವೂ ಕೂಡ ಒಂದೊಂದು ಪಾದ ಅಷ್ಟೇ. ಎಷ್ಟು? ಒಂದು 5 ನಿಮಿಷ ಕೂಡ ಆಗೋದಿಲ್ಲ. 5 ನಿಮಿಷ ಆಗ್ಬೋದೇನೋ ಅಷ್ಟೇ. 5 ನಿಮಿಷ ಒಂದೊಂದು ಪಾದನ ಪಾರಾಯಣ ಮಾಡ್ತಾ ನಾವು ಬಂದ್ಬಿಟ್ರೆ ನಮ್ಮ ಪೂರ್ತಿ ಆ ಒಂದು 552 ಸೂತ್ರ ಕೂಡ ಬಾಯಿಪಾಠ ಆಗ್ಬಿಡುತ್ತೆ, ಕಂಠಪಾಠ ಆಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ನಾವೇನ್ ಮಾಡ್ಬೇಕು, ಒಂದೊಂದು ಸೂತ್ರಕ್ಕೂ ಕೂಡ ಆಚಾರ್ಯರ ಭಾಷ್ಯ ಅದ್ಭುತ. ಅವೆಲ್ಲ ನಾವು ಅದನ್ನು ನೋಡಿದಾಗ ಮಾತ್ರ ಗೊತ್ತಾಗತ್ತೆ ಹೊರತು ಬೇರೆ
ಎಷ್ಟು ಎಂಥ ಪ್ರವಚನಕಾರರು ಬಂದು ಶಂಕರಾಚಾರ್ಯರನ್ನ ಅಷ್ಟು ಹೊಗಳಿ ಇಂಥವ್ರು ಅಂಥವ್ರು ಅಂತ ಹೇಳಿದ್ರು ಕೂಡ ಅವರ ಒಂದು ಆ ಒಂದು ಪ್ರತಿಭೆ, ಒಂದು ವಿದ್ವತ್ತು, ಜ್ಞಾನ ಅಂತ ಇದೆಯಲ್ಲ, ಅದರ ಒಂದು 10% ಪರಿಚಯ ಆಗುತ್ತೆ ಅಷ್ಟೇ. ಒಂದು 10% ಪರಿಚಯ ಆಗುತ್ತೆ ಅಷ್ಟೇ. ಯಾರಿಂದ ಯಾವಾಗ ನಾವು ಮಹಾ ದೊಡ್ಡವರಿಂದ ಒಳ್ಳೆ ವಾಗ್ಮಿಗಳು ಏನು 1 ಗಂಟೆ ನಿರರ್ಗಳವಾಗಿ ಮಾತಾಡ್ತಾರೆ ಅಂತಹವರು ಶಂಕರ ಭಗವತ್ಪಾದರ ಒಂದು ಚರಿತ್ರೆ ಆಗಲಿ ಅಥವಾ ಒಂದೇನೋ ಸಾಧನೆ ಆಗಲಿ ಕುರಿತು ಹೇಳುವಾಗ 1 ಗಂಟೆ ನಿರರ್ಗಳವಾಗಿ ಮಾತಾಡ್ಬಿಡ್ತಾರೆ. ಹಾಗೆ ಹೀಗೆ ಬಹಳ ವಿಶೇಷವಾಗಿ ಅವ್ರನ್ನ ಹೊಗಳಿ ಸ್ತೋತ್ರ ಮಾತಾಡ್ತಾರೆ. ಅದರಿಂದ ನಮಗೇನು ಗೊತ್ತಾಗುತ್ತೆ, ಓಹೋ ಎಂಥವರಪ್ಪ ಶಂಕರ ಭಗವತ್ಪಾದರು ಅಂದ್ರೆ ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ ಅಂತೆಲ್ಲ ಒಂದು ಭಾವನೆ ಬರುತ್ತಲ್ಲ. ಆ ಭಾವನೆ ಅವರ ನಿಜವಾದ ಒಂದು ಜ್ಞಾನ, ನಿಜವಾದ ಜ್ಞಾನ ಅಳತೆ ಮಾಡೋಕ್ಕೆ ಆಗೋದಿಲ್ಲ ಬಿಡಿ, ಅದು ಬೇರೆ ವಿಚಾರ. ಯಾಕೆ ಅಪಾರ ಜ್ಞಾನ ಸಾಗರೋಯ ಅಂತ, ಅಪಾರ ಜ್ಞಾನ ಸಾಗರೋಯಂ ಶಂಕರ ಅಂತಂತಾಗೆ ಅವ್ರ ಪಾರ್ವೆ ಇಲ್ಲ, ಅದು ಬೇರೆ. ಆದರೂ ಕೂಡ ಒಂದು ವ್ಯವಹಾರದಲ್ಲಿ ಇದೆಯಲ್ಲ, ನಾವು ಇದನ್ನ ಆ ಒಂದು ಜ್ಞಾನ ಅಪಾರವಾಗಿ ಒಂದು 10 ಭಾಗ ಮಾತ್ರ ನಾವು ಪರಿಚಯ ಆಗಿರ್ತಾರೆ. 10 ಭಾಗ ಮಾತ್ರ. ಇನ್ನ 90 ಭಾಗ, 90 ಭಾಗ ಉಳ್ಕೊಂಡಿದೆಯಲ್ಲ, ಅದರಲ್ಲಿ ಒಂದು 75 ಭಾಗ ಯಾವಾಗ ಗೊತ್ತಾಗ್ಬಿಡುತ್ತೆ, ಯಾವಾಗ ಈ ನಾವು ನೋಡ್ತಾ ಇದ್ದೀವಲ್ಲ, ಭಾಷೆ ಅಧ್ಯಯನ ಮಾಡ್ತಾ ಇದ್ದೀವಲ್ಲ. ಹೀಗೆ ಅಧ್ಯಯನ ಮಾಡಿದಾಗ ಇನ್ನೊಂದು 75 ಭಾಗ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ಎಷ್ಟಾಯ್ತು, 85 ಭಾಗ ಗೊತ್ತಾಗ್ಬಿಡುತ್ತೆ. ಇನ್ನೂ 15 ಉಳ್ಕೊಳುತ್ತೆ. ಇನ್ನು 15ನ್ನ ಮನನ ಆ ಒಂದು ಈ ಯಾವುದು ಬಾದರಾಯಣ ಸೂತ್ರ ಇದೆಯಲ್ಲ, ಏನು ಸಂಬಂಧ ಒಂದಕ್ಕೊಂದಕ್ಕೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಚೇತ ಶಾಸ್ತ್ರವನಿತ್ವಾತ್ ತತ್ವಸಮನ್ವಯಾತ್ ಈಕ್ಷತೆಯನ್ನ ಶಬ್ದ ಗುಣಸ್ಥೆಯನ್ನಾತ್ಮ ಶಬ್ದ ಇವೆಲ್ಲ ಇದೆಯಲ್ಲ, ಇವಕ್ಕೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ. ಆ ಸಂಬಂಧವನ್ನ ಹೇಳಿ ನೋಡಿ, ಈ ಸಂಬಂಧ ಇದು ಹಿಂದ್ರ ಸಂಬಂಧ ಅಂತ ಹೇಳಿ ಭಾಷ್ಯಕಾರ ಭಗವಾನ್ ಶಂಕರ್ ಅದನ್ನೆಲ್ಲ ಬರೆದಿದ್ದಾರೆ. ಅದನ್ನ ನಾವು ಅಧ್ಯಯನ ಮಾಡಿರ್ತೇವೆ, ಮಾಡಿದ್ರೆ 75 ಗೊತ್ತಾಗಿರುತ್ತೆ. ಆದರೆ ಅದರ ಮತ್ತೊಂದು ಸರಿ ಆ ನಿಧಿಧ್ಯಾಸನವನ್ನ ಮಾಡಿ ತರ್ಕದಿಂದ ವಿಚಾರ ಮಾಡಿ, ತರ್ಕದಿಂದ ವಿಚಾರ ಮಾಡಿ ಅದು ಅನುಭವಕ್ಕೆ ಬಂತು ಅಂದ್ರೆ ಆಗ ನಾವು ಶಂಕರ ಭಗವತ್ಪಾದರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಂತಾಯ್ತು. ಅಷ್ಟೇ ಅಲ್ಲ, ಶಂಕರ ಭಗವತ್ಪಾದರ ಸ್ವರೂಪವನ್ನೇ ಪಡೆದಾಗಿದೆ. ನಾವು ಇಲ್ಲ ಕೇಳ್ತಾ ಶಂಕರ ಜಯಂತಿ ಮಾಡ್ತೇವೆ, ಬೇಕಾದಷ್ಟು 1 ವಾರ ಪೂರ್ತಿ ಅವ್ರನ್ನ ಗುಣಗಾನ ಮಾಡ್ತೇವೆ. ಏನ್ ಮಾಡ್ತಾರೆ ಅಂದ್ರೆ 10% ಗೊತ್ತಾಗ್ತದೆ. ಓ ಪರವಾಗಿಲ್ಲಪ್ಪ, ದೊಡ್ಡವರು ಇರ್ಲಿ. ಅದಕ್ಕೋಸ್ಕರ ಒಂದು ಸೂತ್ರ ಬಂದ್ಬಿಟ್ರೆ ಕಂಠಪಾಠ ಆದ್ರೆ ಆಮೆಯಿಂದ ಇದಕ್ಕೆ ಏನ್ ಸಂಬಂಧ, ಅದಕ್ಕೆ ಏನ್ ಸಂಬಂಧ ಅನ್ನೋದು ಗೊತ್ತಾಗುತ್ತೆ. ಇವಾಗ ನಮ್ಮಲ್ಲಿ 7 ಜನ ಪಾರಾಯಣ ಮಾಡೋದಿದ್ದಾರೆ ಸೂತ್ರನ. ಆದ್ದರಿಂದ ಒಂದು ಸಲಹೆಗಳಷ್ಟೇ, ಇನ್ನೇನು ಯಾರ್ದು ಏನು ಕಂಪಲ್ಷನ್ ಆಗಲಿ ಅಥವಾ ಒತ್ತಡ ಆಗಲಿ ಎಂಥದ್ದು ಇಲ್ಲ, ಏನಿಲ್ಲ. ಮಾಡಿದ್ರೆ ಅದು ಪ್ರತಿಯೊಬ್ಬರು ಒಂದು ಅನುಭವಕ್ಕೂ ಬರುತ್ತೆ. ಇದು ನೋಡಿ, ಅನುಭವದಲ್ಲಿ ಪರ್ಯವಸಾನವಾಗುವ ಶಾಸ್ತ್ರ ಇದು. ಇದೇನು ಸುಮ್ಮನೆ ಯಾವುದೋ ಒಂದು ಪುರಾಣ ಆಗಲಿ ಅಥವಾ ಎಲ್ಲೋ ಸ್ವರ್ಗ ಇದೆ ಅಂತ ಕಂಡ್ರೆ, ವೈಕುಂಠ ಇದೆ ಅಂತ ಕಂಡ್ರೆ ಅಲ್ಲಿ ಹೋಗಿ ಯಾವತ್ತು ಸುಖ ಆಗಿರ್ತಾನೆ ಯಾವನಿಗೆ ಗೊತ್ತ, ಹೌದ್ ತಾನೆ? ಹಾಗಲ್ಲ, ಇದು ಇಲ್ಲೇ ಅನುಭವಕ್ಕೆ ಬರ್ತಕ್ಕಂಥ ಶಾಸ್ತ್ರ ಇದು, ನಾವು ಬದುಕಿರೋವಾಗಲೇ. ಅದಕ್ಕೋಸ್ಕರ ಈ ಒಂದು ಪ್ರಯತ್ನ ಆಗ್ತದೆ, ಇರ್ಲಿ ಮುಂದುವರಿ. ಹೀಗೆ ಒಂದಕ್ಕೂ ಸಂಬಂಧ ಅಂತ ಹೇಳಿದ್ನಲ್ಲ, ಅದಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತದೆ. ಈಗೇನಾಯ್ತು, ನಾವು ಈ ಒಂದು ಪಂಚಾಗ್ನಿ ಉಪಾಸನೆ ಅಥವಾ ಇಷ್ಟಾಧಿಕಾರಿಗಳು ಮತ್ತೆ ಪಂಚಾಗ್ನಿ ಉಪಾಸನೆ ಯಾಕೆ ತಗೊಂಡಿದ್ದಾರೆ? ಒಂದು ಸ್ವಲ್ಪ ಇದರಲ್ಲಿ ತಗೊಂಡಿದ್ದಲ್ಲಿ ಒಂದು ವಿಶೇಷ ಇದೆ ನೋಡಿ. ಹಿಂದೆ ಅವನು ದೇಹ ತ್ಯಾಗ ಮಾಡ್ದ, ಯಾರವನು 2 ಮಾಡ್ದ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ಇಷ್ಟಾಧಿಕಾರಿ, ಇಷ್ಟಾಪೂರ್ತ ದತ್ತ ಮಾಡಿರ್ತಕ್ಕಂಥವನು, ಇನ್ನೊಬ್ಬ ಪಂಚಾಗ್ನಿ ಉಪಾಸನೆಯನ್ನು ಮಾಡಿರ್ತಕ್ಕಂಥವನು. ಇಲ್ಲಿ ಮಾಡಿರ್ತಕ್ಕಂಥವನು ಅಂತಂದ್ರೆ ಈ ಪುರುಷ ಅಂತಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಪುರುಷನೂ ಆಗುತ್ತೆ, ಸ್ತ್ರೀನೂ ಆಗುತ್ತೆ. ಪುರುಷ ಅಂತಕ್ಕಂಥದ್ದು ನಾವು ವ್ಯವಹಾರದಲ್ಲಿ ಈ ಒಂದು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿಕೊಂಡ್ರೂ ಕೂಡ ಇಟ್ಸ್ ಓನ್ಲಿ ಮ್ಯಾಸ್ಕುಲೈನ್ ಜೆಂಡರ್ ಅಂತ ಆದರೂ ಕೂಡ ವ್ಯಾಕರಣದಲ್ಲಿ ಅಷ್ಟೇ
ಆದರೆ ವೇದಾಂತದ ಅರ್ಥ ಏನು ಗೊತ್ತೇನೆ? ಪುರುಷ ಅಂತಂತಂದ್ರೆ ಸ್ತ್ರೀ ಮತ್ತೆ ಪುರುಷ ಇಬ್ಬರಿಗೂ ಸೇರಿ ಪುರುಷ. ಏನು ಪುರುಷ ಅಂದ್ರೆ ಪುರಿ. ಪುರಿ ಅಂದ್ರೆ ಏನು? ಪುರಿ ಅಂದ್ರೆ ಈ ಶರೀರೇ. ಈ ಶರೀರದಲ್ಲಿ ಶೇಪೆ ಅಂದ್ರೆ ಯಾವನು ಇದ್ದುಕೊಂಡಿದ್ದಾನೋ ಅವನು ಅಂತ ಅರ್ಥ. ಇವಾಗ ಈ ಪುರುಷ ಈ ಶರೀರದಲ್ಲಿ ಇದ್ದುಕೊಂಡಿದೆ. ಈ ಶರೀರದಲ್ಲಿ ಇದ್ದುಕೊಂಡಿರತಕ್ಕಂಥ ಅವನು ಜೀವ. ಆ ಜೀವ ಯಾರು? ಅವನೇ ಪರಮಾತ್ಮ. ಆಮೇಲಿನ ವಿಚಾರ. ಈಗ ಪ್ರಕೃತಿಗೆ ಜೀವ, ಯಾಕೆ ಸುಖ ದುಃಖ ಅನುಭವಿಸ್ತಾ ಇರ್ತಕ್ಕಂಥವ್ನು. ಹೌದ್ ತಾನೆ? ಈ ಜೀವ ಅಂತಕ್ಕಂಥವನು ಏನ್ ಕೇವಲ ಈ ಗಂಡಸರಲ್ಲಿ ಮಾತ್ರ ಇರ್ತಾನ? ಏನು ಇಲ್ಲ, ಹೆಂಗಸಲ್ಲೂ ಇರ್ತಾನೆ, ಪ್ರತಿಯೊಂದು ಪ್ರಾಣಿ ಕ್ರಿಮಿ ಕೀಟಗಳಲ್ಲೂ ಇರ್ತಾನೆ ಜೀವ ಅಂತಕ್ಕಂಥದ್ದು. ಆದರೆ ಯಾಕೆ ನಾವು ಸ್ತ್ರೀ ಪುರುಷ ಅಂತ ಮಾತ್ರ ಏನು ತಗೊಂಡಿದ್ದೇವೆ ಅಂದ್ರೆ, ವ್ಯಕ್ತವಾಗತಕ್ಕಂಥದ್ದು ಮತ್ತೆ ವಿಕಸಿತವಾಗಿ ಒಂದು ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯ ಇರತಕ್ಕಂಥದ್ದು ಇವರಿಬ್ಬರಿಗೆ ಮಾತ್ರ. ಯಾರಿಗೆ? ಸ್ತ್ರೀ ಮತ್ತೆ ಪುರುಷರಿಗೆ. ಹಾಗಾಗಿ ಇಲ್ಲಿ ಪುರುಷ ಅಂತಂದ್ರೆ ಸ್ತ್ರೀ ಮತ್ತೆ ಪುರುಷ ಎರಡನ್ನೂ ತಗೊಳ್ಬೇಕು, ಇಬ್ಬರನ್ನೂ ತಗೊಳ್ಬೇಕು. ಏನ್ರಿ? ಎಲ್ಲ ಬರೀ ಪುರುಷ. ಇನ್ನೂ ಬೇಕಾದ್ರೆ ಹೇಳಿ, ಯಾವುದೋ ವ್ರತ ಕಥೆ ಹೇಳುವಾಗ, ಯಾವುದೋ ವ್ರತ ಮಾಡುವಾಗ, ಯಜ್ಞಯಾಗ ಮಾಡುವಾಗ ಏನ್ ಮಾಡ್ತಾರೆ? ಅಲ್ಲಿ ಪುರುಷ ಅಂತಂದ್ರೆ ಅಲ್ಲಿ ಸ್ತ್ರೀ ಅಷ್ಟೊಂದು ಬರೋದಿಲ್ಲ. ಪುರುಷ ಆದ್ರೆ ಅವನು ಯಜಮಾನ ಅಂತಲೇ ಅರ್ಥ. ಅದು ಯಜಮಾನ ಅಂದ್ರೇನು? ಯಜ್ಞ ಮಾಡುವವನು ಯಜಮಾನ. ಯಜತೆ ಇತಿ ಯಜಮಾನ. ಯಜ್ಞ ಮಾಡ್ತಕ್ಕಂಥವ್ನು ಯಜಮಾನ. ಅವನೇನು? ಅವನು ಕೆಲವು ಕರ್ತವ್ಯ ಅಷ್ಟೇ. ಇನ್ನು ಸ್ತ್ರೀಗೆ ಅವಳಿಗೂ ಇದೆ, ಅವಳಿಗೂ ಒಂದು ಕರ್ತವ್ಯ. ಅವಳಿಗೇನು ಕರ್ತವ್ಯ? ಸ್ತ್ರೀ ಒಂದು ಕರ್ತವ್ಯ ಪಕ್ಕದಲ್ಲಿ ಕೂತಿರ್ತಾಳೆ. ಅವಳು ಯಾವುದೇ ಯಜ್ಞ ಮಾಡುವಾಗ ಇವನು ಆ ಏನು ಒಂದು ಆಹುತಿ ಆ ತುಪ್ಪ ತಗೊಳ್ತಾನೆ, ಅದನ್ನು ಹಾಕ್ತಾರೆ. ಇದಕ್ಕೆ ದರ್ವಿಂದ ಅಂತ ಹಾಕ್ತಾರೆ. ಹಾಕುವಾಗ ಅದನ್ನು ಇವಳು ಏನ್ ಮಾಡ್ಬೇಕು? ಸ್ತ್ರೀ ಅಂತಕ್ಕಂಥವಳು ಕೇವಲ ಅದನ್ನ ವೀಕ್ಷಣೆ ನೋಡ್ಬೇಕಷ್ಟೆ. ಇವಾಗ ಏನ್ ಮಾಡ್ತಾರೆ? ಎಲ್ಲ ಕೂತ್ಕೊಳ್ತಾರೆ, ಓ ಆಯ್ತು ಸ್ವಾಮಿ ನಾವು ಎದ್ದೋಗೋಣ, ಬೇರೆ ಕೆಲಸ ಇದೆ ಅಂತ ಹೊರಟೋಗ್ಬಿಡ್ತಾರೆ. ಅಲ್ಲ, ಅದೇನು ಯಜ್ಞ ಬಿಡಿ, ಬೇಡ. ಅದೇನು ಅವಳು ನೋಡ್ಬೇಕು, ಏನು ವೀಕ್ಷಣ ಅಷ್ಟೇ ಅವಳ ಕರ್ತವ್ಯ. ಹೀಗೆ ಬೇರೆ ಬೇರೆ ಇದೆ ಅಲ್ಲಿ. ಆದರೆ ಇಲ್ಲಿ ವೇದಾಂತದಲ್ಲಿ ಪುರುಷ ಅಂತಂದ್ರೆ ಇಲ್ಲಿ ಸ್ತ್ರೀ ಮತ್ತೆ ಪುರುಷ. ಪುರಿ ಶೇತೆ ಇತಿ ಪುರುಷ. ಪುರುಷೇತೆ ಅಂತಂದ್ರೆ ಯಾವುದಕ್ಕೆ? ಸ್ತ್ರೀನೂ ಆಗುತ್ತೆ, ಪುರುಷನೂ ಆಗುತ್ತೆ, ಕಿರಿಕೇತೆ ಎಲ್ಲ ಆಗುತ್ತೆ. ಇಲ್ಲಿ ಈ ಒಂದು ಅರ್ಥ ಮಾಡ್ಕೊಳ್ತಕ್ಕಂಥ ವಿವೇಕ ಸಾಮರ್ಥ್ಯ ಇರತಕ್ಕಂಥದ್ದು ಮನುಷ್ಯ. ಮನುಷ್ಯ ಅಂದ್ರೆ ಪುರುಷ. ಆ ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ. ಹಾಗಾಗಿ ಇಲ್ಲಿ ಪುರುಷ ಏನ್ ಮಾಡ್ತಾರೆ? ಇವನು ಇಷ್ಟಾಧಿಕಾರಿ ಪಂಚಾಗ್ನಿ ಎರಡನ್ನ ಯಾಕೆ ತಗೊಂಡಿದ್ದಾರೆ ನೋಡಿ. ಇಷ್ಟಾಧಿಕಾರಿಗಳಿಗೆ ಧೂಮಯಾನ ಮಾರ್ಗ, ಹೌದಾನೆ? ಇಷ್ಟಾಧಿಕಾರಿಗಳಿಗೆ ಧೂಮಯಾನ ಮಾರ್ಗ, ಚಂದ್ರಯಾನ, ಅವ್ರಿಗೆ ದಕ್ಷಿಣಾಯನ, ದಕ್ಷಿಣಾಯನ. ಈ ಒಂದು ಪಂಚಾಗ್ನಿ ವಿದ್ಯೆ, ಪಂಚಾಗ್ನಿ ತಪಸ್ಸು, ಪಂಚಾಗ್ನಿ ಉಪಾಸನೆಯನ್ನು ಮಾಡಿದವನು ಉತ್ತರಾಯಣ. ಹೀಗೆ ಎರಡೂ ಯಾನಗಳಲ್ಲಿ ಎರಡೂ ಪಥಗಳನ್ನು ಹೋಗಿದ್ದವರ ಕಥೆಯಲ್ಲಿ ಹೇಳಕ್ಕೆ ಅದಕ್ಕೋಸ್ಕರ ಉಪಲಕ್ಷಣವಾಗಿ ಏನ್ ತಗೊಂಡಿದ್ದಾರೆ? ಉಪಲಕ್ಷಣವಾಗಿ ಈ ಇಷ್ಟಾಧಿಕಾರಿಗಳನ್ನು ಮತ್ತೆ ಪಂಚಾಗ್ನಿ ಉಪಾಸಕರನ್ನು ತಗೊಂಡಿದ್ದಾರೆ ಅಷ್ಟೇ. ಅಲ್ಲಿ ಏನು ಇದು ಉಪಲಕ್ಷಣವಾಗಿ ತಗೊಂಡಿರತಕ್ಕಂಥದ್ದು. ಅದಕ್ಕಾಗಿ ಏನು ಎರಡು ಮಾರ್ಗದಲ್ಲೂ ಹೋದವರಿಗೆ ಏನು ಗತಿ? ಧೂಮ ಮಾರ್ಗದಲ್ಲಿ ಹೋದವನಿಗೆ, ಚಂದ್ರ ಮಾರ್ಗದಲ್ಲಿ ಹೋದವನಿಗೆ ಇದು ಈ ಇಳಿಯತಕ್ಕಂಥದ್ದು ಅಂತ ಅನ್ನೋದು ಶತಸಿದ್ಧ. ಅವನು ಇಳಿಯಲೇಬೇಕು, ಅಲ್ಲಿಂದ ಮೇಲೆ ಏರೋದಕ್ಕಾಗೋದೇ ಇಲ್ಲ. ಆದರೆ ಈ ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾನಲ್ಲ, ಅವನಿಗೆ ಏನಾಯ್ತು? ಅವನು ಏರಿ ಮೇಲೆ ಹೋಗ್ತಾನೆ. ಮೇಲ್ ಹೋದ್ರೆ ಅವನಿಗೆ ಅಲ್ಲಿ ಏನೊಂದು ಅವಕಾಶ ಇರುತ್ತೆ ಗೊತ್ತಾ? ಅವಕಾಶ ಅನ್ನೋದಕ್ಕಿಂತ ಸ್ವಲ್ಪ ಎಷ್ಟು ಪರ್ಸೆಂಟ್ ಅನ್ನೋದು 100ಕ್ಕೆ 99 ಭಾಗ ಅವನಿಗೆ ಈ ಮುಕ್ತಿ. ಯಾವುದು ಮುಕ್ತಿ? ಆತ್ಯಂತಿಕಿ ಮುಕ್ತಿ. ಅದನ್ನ ಪಡೆಯುವುದಕ್ಕೆ ಅವನಿಗೆ ಅವಕಾಶ 99 ಭಾಗ ಇರುತ್ತೆ. ಯಾರಿಗೆ? ಆ ಪಂಚಾಗ್ನಿ ಉಪಾಸನೆಯನ್ನು ಮಾಡಿ
ಬ್ರಹ್ಮಲೋಕವನ್ನ, ಸತ್ಯಲೋಕವನ್ನ, ಹಿರಣ್ಯಗರ್ಭ ಬ್ರಹ್ಮಲೋಕ ಹೇಳ್ತವನಿಗೆ ಇರುತ್ತೆ. ಇನ್ನೊಂದು ಪರ್ಸೆಂಟ್ ಯಾಕೆ ಸ್ವಾಮಿ ಬಿಟ್ಬಿಟ್ರಿ? ಅದು ಇನ್ನೊಂದು ಪರ್ಸೆಂಟ್ ಯಾಕೆ ಬಿಟ್ರಿ ಅಂದ್ರೆ, ಆ ಹಿರಣ್ಯಗರ್ಭಲೋಕ ಅಂತಕ್ಕಂಥದ್ದೇ ಮುಕ್ತಿ ಅಲ್ಲ, ಅದೂ ಕೂಡ ಪರಮಪದ ಅಲ್ಲ, ಅದೂ ಕೂಡ ಕೈವಲ್ಯ ಅಲ್ಲ. ಮತ್ತೆ ಅದೇ ಇದೆ ಅವನು ಮುಖ್ಯ ಆಗ್ತಾನೆ 99 ಅಂದ್ಬಿಟ್ರೆ ಹೌದು. ಆದ್ರೆ ಇನ್ 1% ಇದೆಯಲ್ಲ, ಆ 1% ಯಾಕೆ ಗೊತ್ತ ಹೇಳಿದ್ದು? ಅಲ್ಲಿಯೂ ಕೂಡ ಜ್ಞಾನ ಉಂಟಾದ ಮೇಲೆ, ಆ ಜ್ಞಾನ ಉಂಟಾದರೆ ಮಾತ್ರ ಅವನಿಗೆ ಆತ್ಯಂತಿಕ ಮುಕ್ತಿ ಅಂತಕ್ಕಂಥ. ಇಲ್ಲದೆ ಇದ್ರೆ ಅವನಿಗೂ ಕೂಡ ಏನಾಗ್ತಾನೆ, ಈ ಚಂದ್ರಯಾನದಲ್ಲಿ ಹೋಗಿ ವಾಪಸ್ ಬರ್ತೀಯ ನೋಡಿ ಗತಿ, ಇದೇ ರೀತಿ ಅವನಿಗೂ ಬರ್ತಾರೆ. ವ್ಯತ್ಯಾಸ ಏನು ಅಂದ್ರೆ, ಈ ಧೂಮಯಾನ ಮಾರ್ಗದಲ್ಲಿ ಹೋದವನಿಗೆ ಆ 1% ಅವಕಾಶ, 1% ಇರೋದೇ ಇಲ್ಲ. ಅವನು ವಾಪಸ್ ಬರೋದೇ ಅವನಿಗೆ ಜ್ಞಾನವಾಗುವುದಕ್ಕೆ ಅವಕಾಶವೇ ಇರೋದಿಲ್ಲ, ಬಂದ್ಬಿಡ್ತಾನೆ. ಇವನೇನ್ ಮಾಡ್ತಾನೆ? ಇವನು ಹೋಗ್ತಾನೆ, ಅವನ ಅವಕಾಶ ಇರುತ್ತೆ, ಜ್ಞಾನ ಪಡಿತಾನೆ. ಅಕಸ್ಮಾತ್ ಅಲ್ಲೂ ಕೂಡ ಏನೋ ಒಂದು ಆಯ್ತು, ಏನೋ ಒಂದು ಜ್ಞಾನ ಆಗಲಿಲ್ಲ ಅಂದ್ರೆ ಇವನು ಕೂಡ ಇವನಂತೆ ವಾಪಸ್ ಬರೋದು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ. ಆ ಬ್ರಹ್ಮ ಭುವನ ಏನು? ಆ ಬ್ರಹ್ಮಲೋಕದಿಂದ ಹಿಡಿದು ಎಲ್ಲ ಯಾವ ಯಾವ ಲೋಕ ಎಷ್ಟೆಷ್ಟು ಎಲ್ಲವೂ ಕೂಡ ಪುನರಾವರ್ತಿನ, ಸರ್ವೇ ಲೋಕ ಪುನರಾವರ್ತಿನ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಇದಕ್ಕೋಸ್ಕರ ಇಲ್ಲಿ ಏನಾಗಿದ್ದಾರೆ, ಪ್ರಕೃತ ಅವನಿಗೆ ಅವಕಾಶ ಜಾಸ್ತಿ ಇದೆ, ಆದ್ರಿಂದ ಎಲ್ಲರೂ ಅಲ್ಲಿ ಹೋದವನು ಬರಲ್ಲ, ಹಿಂದಕ್ಕೆ ಅಲ್ಲೇ ಮುಕ್ತನಾಗ್ಬಿಟ್ಟ ಅಂತ ಹೇಳ್ತಾನೆ ಅಷ್ಟೇ. ಬೇಕಾದಷ್ಟು ಉದಾಹರಣೆ ಕೊಟ್ಟಿದ್ದೇವಲ್ಲ. ಯಾಕಂದ್ರೆ ಶೃಂಗೇರಿ ಬಂದವನು ಬೆಂಗಳೂರು ಬಂದೇ ಬರ್ತಾನೆ ಅಂತ, ಬೆಂಗಳೂರು ಬಂದ ಕಣ್ರಿ ಅಂತ ಹೇಳ್ಬಿಡ್ತೀವಲ್ಲ, ಹಾಗೆ ಇಲ್ಲಿ ನೋಡಿ. ಇವಾಗ ಏನಾಗಿದೆ, ಇಳಿದು ಬರ್ತಾರೆ, ಚಂದ್ರಲೋಕ ಇಳಿದು ಬರ್ತಾರೆ. ಇಳಿದು ಬರುವಾಗ ಯಾವ್ಯಾವ ಮಾರ್ಗ ಏನಾಗ ಅಂತ ಹೇಳ್ತಾರಲ್ಲ, ಏನು ಆ ಸ್ಥಾನಗಳನ್ನು ಹೇಳಿದ್ರು. ಆಕಾಶ, ಆಮೇಲಿಂದ ಧೂಮ, ಅಭ್ರ, ಮೇಘ, ವೃಷ್ಟಿ, ಆಮೇಲಿಂದ ಔಷಧಿ ವನಸ್ಪತಿಗಳು, ಆಮೇಲಿಂದ ಅದನ್ನ ತಿಂತಾನೆ, ಅದರ ರೇತಸ್ಸು ಮನುಷ್ಯ ಉತ್ಪನ್ನ ಮಾಡ್ತಾನೆ. ಸರಿ, ಈ ಮಾರ್ಗ. ಇಲ್ಲಿ ಈ ವೃಷ್ಟಿಯಾಗುವವರೆಗೆ ಲೋಕ ಇದೆಯಲ್ಲ, ಮೇಘ, ಭ್ರ, ಆಕಾಶ ಇವೆಲ್ಲ ಇದೆಯಲ್ಲ, ಇಲ್ಲಿ ಅವ್ರು ಇಳಿದು ಬರುವಾಗ ಸ್ಟೇಷನ್, ಅವೆಲ್ಲ ಸ್ಟೇಷನ್, ಅಲ್ಲಿ ಅದೇ ರೂಪವನ್ನ ಪಡೆದು ಅದೇ ಇದನ್ನು ಪಡೆದಿರ್ತಾನೆ ಅಂತ ಹೇಳಿದ್ರು. ಯಾವುದು? ಆ ಒಂದು ಅದರಂತೆ ಇರ್ತಾನೆ ಅಲ್ಲಿ ಅಂತ ಹೇಳಿದ್ರು. ಅದರಂತೆ ಎಷ್ಟು ಕಾಲ ಇರ್ತಾನೆ ಅಂತಂದ್ರೆ, ಎಷ್ಟು ಕಾಲ? ಓಹೋ, ಇದು ಹಾಗಾದ್ರೆ ಅವನು ಇಲ್ಲಿಂದ ಹೋದ, ಚಂದ್ರಲೋಕದಲ್ಲಿ ಫಲವನ್ನು ಅನುಭವಿಸಿದ ತಿರ್ಗಾ ಪುನರ್ಜನ್ಮ ಅವನು ಬಂತು. ಬರ್ಬೇಕಾದ್ರೆ ಎಷ್ಟು ಕಾಲ ಆಗುತ್ತೆ? ಕೆಲವು ಪ್ರಶ್ನೆ ಈಗಲೂ ಕೇಳ್ತಾ ಇರ್ತಾರೆ. ಏನ್ರಿ ಇವಾಗ ಹೋಗ್ಬಿಟ್ಟು ಹಾಕೊಂಡ್ರಿ ನೆನ್ನೆ, ತಿರ್ಗಾ ಅವನೇನ್ ಮಾಡ್ತಾನೆ? ಬಂದ್ಬಿಡ್ತಾನೆ. ಕೆಲವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಹೋದ ವಾರ ಅವರ ಯಾರೋ ತಾತ ಹೋಗ್ಬಿಟ್ರು, ಈ ವಾರ ಮೊಮ್ಮಗ ಹುಟ್ಟುಬಿಟ್ಟ. ಅದೇನ್ ಮಾಡ್ತಾರೆ? ತಾತನೇ ತಿರ್ಗಾ ಹುಟ್ಟುಬಿಟ್ರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೇಳ್ತಾ ಕೇಳಿದ್ದೇವೆ. ಅದು ಹೌದೇ, ಈ ಹೋದ ವಾರ ಹುಟ್ಟು ಆಗಲೇ ಹೋಗಿ ಅನುಭವಿಸೆಲ್ಲ ಬಂದ್ಬಿಟ್ರೆ ಅವರು ಎಲ್ಲ. ಇದು ಬರೀ ಇದು ಶಾಸ್ತ್ರ ಮಾತ್ರ ಇದಕ್ಕೆ ಪ್ರಮಾಣ ಆಗ್ತದೆ, ಇನ್ನೇನು ಪ್ರಮಾಣ ಇಲ್ಲ. ಇವೆಲ್ಲ ಒಂದು ಪ್ರಶ್ನೆ ಬರುತ್ತೆ ನೋಡಿ, ಎಷ್ಟು ದಿವಸ ಇರ್ತಾರೆ? ಆಮೇಲೆ ನಮ್ಮ ಕಾಲ ಅವ್ರ ಕಾಲ ಬೇರೆ, ಹೌದ್ ತಾನೆ? ಸ್ವರ್ಗಲೋಕದ ಕಾಲವೇ ಬೇರೆ, ನಮ್ಮ ಕಾಲವೇ ಬೇರೆ. ಏನ್ರಿ ನಮ್ಮ ಏನು ಬ್ರಹ್ಮನಿಗೆ ಒಂದು ಹಗಲು ಯಾವುದು? ಸಹಸ್ರಯುಗ ಪರ್ಯಂತ ಮಹರ್ಯದ್ ಬ್ರಹ್ಮಣೋವಿದು. ಓಹೋ, ಸಹಸ್ರಯುಗ ಅಂತ ಒಂದು ಹಗಲು ಅವನಿಗೆ. ಅದು ಅಲ್ಲಿವರೆಗೂ ಸೂರ್ಯ ಇರ್ತಾನ, ಪ್ರಕಾಶ ಇರ್ತಾನ ಅವನಿಗೆ. ಯಾರು ಎಲ್ಲ ಬರೀ ಬುರುಡೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಮ್ಮ ಭೂಲೋಕದಲ್ಲೇ ತಗೊಳ್ಳಿ ಸ್ವಾಮಿ, ಭೂಲೋಕದಲ್ಲೇ ತಗೊಂಡ್ರೆ ನಮಗಿಲ್ಲಿ ಎಷ್ಟು ಹಗಲು ರಾತ್ರಿ? ಒಂದು 24 ಗಂಟೆನಲ್ಲಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ ಹೇಳೋಣ. ಆದರೆ ಇಲ್ಲೇ ನಮ್ಮ ಭೂಲೋಕದಲ್ಲೇನೆ ಎಲ್ಲಿ ಎಲ್ಲಿ ಪಶ್ಚಿಮ ಹೋಗ್ತಾ ಹೋಗ್ತಾ ಒಂದು ಕಾಲ, ಆ ಉತ್ತರ ಧ್ರುವ ಅಂತ ಎಂತೆ ನನಗೂ ಗೊತ್ತಿಲ್ಲ, ಅದು ಓದಿರೋದು ನಾನು, ವಿಜ್ಞಾನ ಹೇಳ್ತಾರೆ. ಅಲ್ಲಿ ಏನಾಗುತ್ತಂತೆ, ಅಯ್ಯೋ 6 ತಿಂಗಳೇ ಹಗಲು, ಅಲ್ಲಿ 6 ತಿಂಗಳು ಕತ್ಲೆ.
ನೋಡಿ, ಈ ಭೂಲೋಕದಲ್ಲೇ ಹೀಗಿರುವಾಗ 6 ತಿಂಗಳ ಇನ್ ಯಾವುದೋ ಈ ಲೋಕ ಅಲ್ಲಿ ಇನ್ನೆಷ್ಟಿರ್ಬೋದು ಅದನ್ನ ಯೋಚನೆ ಮಾಡೋದು. ಇಲ್ಲೇ ಹೀಗಿದೆಯಲ್ಲ, ಏನ್ ತಪ್ಪೇನಿದೆ, ಅಲ್ಲಿರ್ಬೋದು, ನಮಗ್ ಗೊತ್ತಿಲ್ಲ ಅಷ್ಟೆ. ಹೀಗಾಗಿ ಎಷ್ಟು ಕಾಲ ಇರ್ತಾನಲ್ಲಿ ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ಈ ಉತ್ತರವನ್ನ ಹೇಳ್ತಾ ಇದ್ದಾರೆ ಈ ಒಂದು ಇದರಲ್ಲಿ. ಉತ್ತರ ಅಂದ್ರೆ ಇದೆಲ್ಲ ಏನು, ಶಾಸ್ತ್ರವನ್ನ ಪ್ರಮಾಣ ಇಟ್ಕೋಬೇಕು, ಒಂದು ಸ್ವಲ್ಪ ತರ್ಕವನ್ನು ಉಪಯೋಗಿಸ್ಬೇಕಷ್ಟೆ, ಅದೇ ಪ್ರಮಾಣ. ನೋಡೋಣ ಏನ್ ಹೇಳ್ತಾರೆ. ಓಂ ನಾತಿಚಿರೇಣ ವಿಶೇಷಾತ್, ಓಂ ನಾತಿಚಿರೇಣ ವಿಶೇಷಾತ್ ನ ಅತಿಚಿರೇಣ ವಿಶೇಷಾತ್ ಇತಿ ತ್ರಿಪದಾತ್ಮಕವಿದಂ ಸೂತ್ರಂ. ತ್ರಿಪದಾತ್ಮಕವಿದಂ ಸೂತ್ರಂ ಅನ್ವಯಸ್ತು ಏವಂ ವರ್ತತೆ. ಇರ್ತಕ್ಕಂಥ ಮೂರೆ. ನ ಅತಿಚಿರೇಣ ವಿಶೇಷ ಅನ್ವಯ ಹೇಗಾಗುತ್ತೆ ಅಂತಂದ್ರೆ, ನಾವು ಹಿಂದಿರುದು ಸೂತ್ರ ನೆನಪಿಗೆ ತಂದ್ಕೋಬೇಕು. ಏನ್ ಮಾಡಿದ್ರು, ಇಳಿದ್ಬಿಟ್ಟ ಚಂದ್ರಲೋಕದಲ್ಲಿ ಆ ಸುಖವನ್ನು ಅನುಭವಿಸ್ದ, ಇಳಿತಾ ಇದ್ದಾಗ ಲೋಕಗಳು ಆಯಾ ಸ್ಥಾನಗಳಲ್ಲಿ ಬರ್ತಾರೆ, ಸ್ಟೇಷನ್ಗಳು ಬರ್ತಾರೆ. ಸ್ಟೇಷನ್ಗಳಲ್ಲಿ ಹಿಂದಿನ ಸ್ಥಾನಗಳಲ್ಲಿ, ಸ್ಟೇಷನ್ ಅಂತ ಹೇಳ್ಬೋದು, ಸ್ಥಾನ ಅಂತ ಹೇಳೋಣ, ಯಾಕೆ ಕನ್ನಡದಲ್ಲೇ ಹೇಳಿದ್ರೆ ಏನು ತೊಂದರೆ ಇಲ್ಲ. ಹಿಂದಿನ ಸ್ಥಾನಗಳಲ್ಲಿ ಏನೇನು ಪಡಿತಾನೆ, ಆಯಾಯ ಸ್ಥಾನಗಳಂತೆ ಅವನ ಸಾದೃಶ್ಯವನ್ನು ಪಡಿತಾನೆ. ಹೌದಾನೆ, ಆಯಾಯ ಸ್ಥಾನದಂತೆ ಆಯಾ ಸ್ಥಾನ ಅಜಯವನ್ನೇ ಸಾದೃಶ್ಯ ಪಡೆದು ಇಲ್ಲಿ ತನಕ ಆ ಹಿಂದಿನ ಸೂತ್ರ ಆಗಿತ್ತು. ಅದನ್ನು ನಾವು ನೆನಪಿಗೆ ಕಳ್ಕೊಬೇಕು. ಏನಾಗುತ್ತೆ ಇವಾಗ, ನಾತಿಚಿರೇಣ ವಿಶೇಷ ಅನ್ನುವಾಗ ಹಿಂದಿನ ಸೂತ್ರ ಏನು, ಪೂರ್ವಸ್ಮಾತ್ ಆಕಾಶಾದಿ ಸಾದೃಶ್ಯಾತ್. ಹಿಂದಿನ ಆಕಾಶವೇ ಮುಂತ ಸಾದೃಶ್ಯ ಇದೆಯಲ್ಲ, ಹಿಂದಿನ ಲೋಕದಿಂದ ಆಕಾಶಾದಿ ಸಾದೃಶ್ಯಾತ್ ಪೂರ್ವಸ್ಮಾತ್ ಲೋಕ ಸ್ಥಾನ. ಹಿಂದಿನ ಸ್ಥಾನದಿಂದ ಏನ್ ಮಾಡ್ತಾರೆ, ನ ಅತಿಚಿರೇಣ ಅವರೋಹತಿ. ನ ಅತಿಚಿರೇಣ ಅಂದ್ರೆ ಏನು, ಅಲ್ಲಿ ಜಾಸ್ತಿ ಕಾಲ ಏನು ಇರೋದಿಲ್ರಿ. ನ ಅತಿಚಿರ ಸ್ವಲ್ಪ ಕಾಲ, ಹಿಂದೆ ಜಾಸ್ತಿ ಕಾಲ ಹಿಂದೆ ಇರೋದು ಸ್ವಲ್ಪ ಕಾಲ, ಕೇವಲ ಸ್ವಲ್ಪ ಕಾಲವನ್ನ ಮಾತ್ರ ಅಲ್ಲಿದ್ದು ಅವರೋಹತಿ ಇಳಿದು ಬಿಡ್ತಾನೆ. ನೋಡಿ, ತೀರ್ಮಾನ ಮಾಡ್ಬಿಟ್ಟು ಏನಂತ, ಓಹೋ ಇಳಿದು ಬರ್ತಾನಪ್ಪ, ಪ್ರತಿಯೊಂದು ಸ್ಟೇಷನ್ನಲ್ಲೂ ಕೂಡ ಏನಾಗ್ತಾನೆ, ಸ್ವಲ್ಪ ಕಾಲ ಮಾತ್ರ ನಿಂತು ಬಂದು ಬಿಡ್ತಾನೆ ಅಷ್ಟೇ, ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲುವುದಿಲ್ಲ. ಈಗ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ, ಅಲ್ಲಿ ನಿಲ್ತಾನೆ ಅಂತ ಅನ್ನೋದಕ್ಕೆ ಪ್ರಮಾಣ ಏನು, ಶಾಸ್ತ್ರ ಪ್ರಮಾಣ ಯಾವುದು ಗೊತ್ತಿಲ್ಲ. ಆದರೆ ಇದಕ್ಕೆ ಸ್ವಲ್ಪ ತರ್ಕವನ್ನ ಇಲ್ಲಿ ಉಪಯೋಗಿಸಿ ಸಿದ್ಧಾಂತ ಮಾಡ್ತಾರೆ. ಏನು, ನಾತಿಚಿರೇಣ ಅಂತ ಹೇಳಿದ್ರು, ಅದೇನು, ಬೇಗನೆ ಬರ್ತಾನೆ ಅಂತ ಹೇಳಿ. ಬೇಗನೆ ಅಂತ ಹೇಗೆ ಹೇಳ್ತೀರಿ ಸ್ವಾಮಿ ಅಂದ್ರೆ, ನೋಡಿ ಈ ಕಾರಣದಿಂದ ಅಂತ ಹೇಳಿ ಆ ತರ್ಕವನ್ನು ನೋಡಿ ಈ ಕಾರಣದಿಂದ ಇವನು ಬೇಗವನ್ನು ಬರ್ತಾನೆ ಅಂತ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರು. ಅಲ್ಲಿಗೆ ಏನಾಯ್ತು, ಈ ಒಂದು ನಾತಿಚಿರೆ ಅವರೋಹತೆ ಹೇಗೆ ಹೇಳ್ತೀರಿ ನೀವು ಅಂದ್ರೆ, ವಿಶೇಷ, ಒಂದು ವಿಶೇಷ ಇದೆ, ಅದರಿಂದ ಬರ್ತಾನೆ. ಏನು ವಿಶೇಷ ಅಂತಕ್ಕಂಥದ್ದನ್ನ ಭಾಷ್ಯಕಾರ ಹೇಳ್ತಾರೆ, ಸೂತ್ರಕಾರರು ಅದಕ್ಕೆ ಹೇಳೋದು. ಹಾಗಾಗಿ ಆ ವಿಶೇಷ ಏನು ಅಂತ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಏನಾಯ್ತು, ಇಲ್ಲಿಗೆ ಪೂರ್ವಸ್ಮಾತ್ ಆಕಾಶಾದಿ ಸಾದೃಶ್ಯಾತ್ ನ ಅತಿಚಿರೇಣ ಅವರೋಹತಿ ಚಿರಕಾಲಂ ತತ್ರ ನ ಸ್ಥಿತ್ವ. ಅಲ್ಲಿ ಚಿರಕಾಲ ಹಿಂದೆ ಇದು ಅವರೋಹತಿ ಅಂದ್ರೆ ಕುತಃ ಕಸ್ಮಾತ್ ಕಾರಣ ಮಮಗ್ನತೆ ಅಂದ್ರೆ ವಿಶೇಷವಿರುವುದಿಲ್ಲ ಅಂತ ಹೇಳಿ. ಏನು ನೋಡೋಣ, ತತ್ರ ಆಕಾಶಾದಿ ಪ್ರತಿಪತ್ತೌ ಪ್ರಾಗ್ಗೃಹ್ಯಾದಿ ಭಾವಾಪತ್ತೇ ಭವತಿ ವಿಷಯ.
ನೋಡಿ, ಆಕಾಶದಿಂದ ಮಳೆ ಆಯ್ತು, ಧಾನ್ಯ ಆಯ್ತು, ವ್ರೀಹಿ ಬಂತು, ಧಾನ್ಯ ಆಯ್ತು. ಅಲ್ಲಿಯವರೆಗೆ, ಧಾನ್ಯವಾಗುವವರೆಗೆ, ಅಲ್ಲಿಂದ ಮುಂದೆ ಅದು ತಿಂತಾನೆ ಇರುತ್ತೆ, ಸಾಗುತ್ತೆ ಅನ್ನೋದು ಅದು ಬೇಡ ನನಗೆ. ಅದಕ್ಕೆಲ್ಲ ಗೊತ್ತಿರ್ತಕ್ಕಂಥದ್ದು, ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಅದು. ಇದು ಈ ವ್ರೀಹ್ಯಾದಿ ಭಾವ ಬದಿತಾನಲ್ಲ, ಅಲ್ಲಿಯವರೆಗೂ ಕೂಡ ಒಂದು ವಿಚಾರ ನಾವು ಯೋಚನೆ ಮಾಡಬೇಕು ಮತ್ತೆ ಚಿಂತನೆ ಮಾಡಬೇಕು. ಏನು ಈ ಒಂದು ಅದು ಸುಖ ಅನುಭವಿಸಿ ಆಕಾಶಾದಿ ಲೋಕವನ್ನು ಪಡಿತಾನೆ, ಆಕಾಶಾದಿ ಪ್ರತಿಪತ್ತವು ಪಡಿತಾನೆ. ಪಡೆದ ಮೇಲೆ ಏನ್ ಮಾಡ್ತಾನೆ, ಈ ಅಲ್ಲಿಂದ ಕೊನೇ ಸ್ಟೇಷನ್ ಯಾವುದು? ವ್ರೀಹಿ. ವ್ರೀಹಿ ಧಾನ್ಯಗಳು. ಆ ಧಾನ್ಯಗಳು ಬರೋವರೆಗೂ ಒಂದು 5-6 ಸ್ಟೇಷನ್ ಬರ್ತಾನೆ. ಆ ಸ್ಟೇಷನ್ಗಳಲ್ಲಿ ಬರ್ತಾನೆ ಅಂದ್ರಲ್ಲ, ಸ್ವಲ್ಪ ಅಲ್ಲಿ ವಿಚಾರ ಮಾಡತಕ್ಕಂಥ ವಿಷಯ ಇದೆ. ಏನಪ್ಪ ಅದು ಅಂದ್ರೆ, ಕಿಂ ದೀರ್ಘಂ ಕಾಲಂ ಪೂರ್ವ ಸಾದೃಶ್ಯೇನ ಅವಸ್ಥಾಯ. ಏನು ಆ ಹಿಂದಿನ ಸ್ಟೇಷನ್ಗಳಲ್ಲಿ, ಸ್ಥಾನಗಳಲ್ಲಿ ದೀರ್ಘಕಾಲಂ ಅಂದ್ರೆ ಸುದೀರ್ಘಕಾಲ. ನಾವು ಇಲ್ಲಿ ಟೈಮು ಅಲ್ಲಿ ಟೈಮು ವ್ಯತ್ಯಾಸ, ಇಲ್ಲಿ ಟೈಮು ಅಮೇರಿಕಾ ಟೈಮೇ ವ್ಯತ್ಯಾಸ. ಲೆಕ್ಕ ಹಾಕೊಳ್ಳಿ. ಇನ್ನು ಅದೆಷ್ಟು ಸೌರಮಂಡಲ ಇದೆಯೋ, ಅದೆಷ್ಟು ಸೌರಮಂಡಲದಿಂದ ಆಚೆ ಇದೆಯೋ, ಅದು ಅಲ್ಲಿ ಯಾವ ಬೆಳಕು ಬರುತ್ತೋ ಯಾವ ನಿಂಗೆ ಬರುತ್ತೋ ಇನ್ನು ಯಾವ ವಿಜ್ಞಾನಿನೂ ಕಂಡುಹಿಡಿದಿಲ್ಲ. ಹೌದ್ ತಾನೆ? ಇಲ್ಲಿ ಸೌರಮಂಡಲ, ಅಲ್ಲಿಯ ಇರ್ತಕ್ಕಂಥ ಗ್ರಹಗಳನ್ನೇ ನಮಗೆ ಗೊತ್ತಿಲ್ಲ. ಇನ್ನು ಇಂಥ ಸೌರಮಂಡಲಗಳು ಎಷ್ಟಿವೆ? ಅನಂತವಾಗಿವೆ. ಇಲ್ಲಿ ಬ್ರಹ್ಮಾಂಡದಲ್ಲಿ, ಬಾಹ್ಯಾಕಾಶದಲ್ಲಿ. ಇಲ್ಲೇ ಸ್ವರ್ಗ ಅಂತ ಲೋಕ, ಅಲ್ಲಿ ಯಾವ ಸೌರಮಂಡಲವೋ, ಅಲ್ಲಿ ಎಷ್ಟು ಕಾಲವೋ ಯಾರಿಗೆ ಗೊತ್ತು ಅಲ್ತ. ಆದ್ದರಿಂದ ಎಷ್ಟು ಕಾಲ ಅಲ್ಲಿ ಇದ್ದು ಅವನು ದೀರ್ಘಕಾಲ ಇಳಿದು ಆ ಸಾದೃಶ್ಯವನ್ನು ಪಡೆದುಕೊಂಡು ಇಳಿತಾನೆ. ಇಳಿದುಬಿಟ್ಟು ಏನ್ ಮಾಡ್ತಾನೆ, ಮುಂದಿನ ಸ್ಟೇಷನ್ ಬರ್ತಾನೆ, ಅಲ್ಲಿ ಸಾದೃಶ್ಯವನ್ನು ಪಡಿತಾನೆ, ಅಲ್ಲಿ ಕೂಡ ದೀರ್ಘಕಾಲ ಇರ್ತಾನ. ಹೀಗೆ ಒಂದೊಂದು ಸ್ಟೇಷನ್ನಲ್ಲೂ ಕೂಡ ದೀರ್ಘಕಾಲ ಇದ್ದು ಬರ್ತಾನ ಮುಂದಿನ ಸ್ಟೇಷನ್ಗೆ. ಉತ ಅಲ್ಪಮಲ್ಪಂ. ಉತ ಅಂದ್ರೆ ಅಥವಾ ಅಂತ, ಅಥವಾ ಅಲ್ಪಮಲ್ಪಂ, ಸ್ವಲ್ಪ ಕಾಲ ಇದ್ದು ಬರ್ತಾನ ಅಂತ ಸಂಶಯ. ಅತ್ರ ಅನಿಯಮ. ಇಲ್ಲಿ ನೋಡಿ, ಈ ನಿಯಮ ಅಂತ ನಾವು ಎಲ್ಲೂ ನಮಗೆ ಕಂಡು ಬರ್ತಾ ಇಲ್ಲ. ಏನೋ ಯಾವೊಂದರಲ್ಲೂ ಕೂಡ, ಯಾವ ಶಾಸ್ತ್ರದಲ್ಲಿಯೂ ಕೂಡ ನೋಡಿ, ಇಲ್ಲಿ ಇಂತಿಷ್ಟು ಕಾಲ, ಅಲ್ಲಿ ಅಂತಿಷ್ಟು ಕಾಲ ಇರ್ತಾನೆ ಅಂತಕ್ಕಂಥ ಹೇಳ್ತಕ್ಕಂಥ ನಿಯಮ ಎಲ್ಲೂ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಮತ್ತೆ ಆ ನಿಯಮ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆ? ಇಲ್ಲಿಯ ಕಾಲವೇ ಬೇರೆ, ಅಲ್ಲಿಯ ಕಾಲವೇ ಬೇರೆ. ಇಲ್ಲಿಯ ಕಾಲ, ಬೆಂಗಳೂರಿನ ಕಾಲ ಈಗ 7:15 ಗಂಟೆ, ಅಮೇರಿಕಾದಲ್ಲಿ ಅಲ್ಲಿ ಎಷ್ಟು ಗಂಟೆ ರಾತ್ರಿ, ರಾತ್ರಿನ ಏನೋ ಇದೆ, ಒಟ್ಟಲ್ಲಿ ರಾತ್ರಿಯಲ್ಲಿ. ಹೌದ್ ತಾನೆ? ಇಲ್ಲಿ ಕಾಲವೇ ನಮ್ಗೆ ಗೊತ್ತಿಲ್ಲ, ಇದು ಅಲ್ಲಿ ಕಾಲ ಹೇಗೆ ಗೊತ್ತಾಗುತ್ತೆ? ಆದ್ರಿಂದ ಏನಾಗುತ್ತೆ, ಎಲ್ಲೂ ಕೂಡ ನಿಯಮದಿಂದ ಇಷ್ಟು ಕಾಲದಲ್ಲಿ ಇರ್ತಾನೆ ಕಣ್ರಿ ಅಂತೆಲ್ಲೂ ಹೇಳಿಲ್ಲ. ಅನಿಯಮ ಅಂತ ಅದನ್ನ ವಿಸ್ತಾರ ಮಾಡ್ತೇನೆ. ನಿಯಮಕಾರಿಣ ಶಾಸ್ತ್ರಕ್ಕೆ ಅಭಾವ ಅಂತ. ಈ ಸಂಶಯದಲ್ಲಿ ಯಾವುದು, ಈ ನಮಗೆ ಎಷ್ಟು ಕಾಲ ಇರ್ತಾನೆ, ಜಾಸ್ತಿ ಹೊತ್ತಿರ್ತಾನೆ, ಜಾಸ್ತಿ ಕಾಲ ಇರ್ತಾನೋ, ಸ್ವಲ್ಪ ಕಾಲ ಇರ್ತಾನೋ ಎನ್ನುವ ಈ ಸಂಶಯಕ್ಕೆ ನಿಯಮಕಾರಣ ಒಂದು ನಿಯಮ ಮಾಡಿ, ಇಲ್ಲ ರೀ ಇಷ್ಟೇ ಕಾಲ ಇರ್ತಾನೆ, ಇಷ್ಟೇ ಕಾಲ ಇರ್ತಾನೆ ಅಂತ ನಿಯಮನ ಮಾಡಿ ಹೇಳತಕ್ಕಂತಹ ಶಾಸ್ತ್ರಕ್ಕೆ ಅಭಾವಾತ್. ಯಾವ ಶಾಸ್ತ್ರವೂ ಇಲ್ಲ, ಇಷ್ಟು ಕಾಲ ಅಭಾವ. ಆದ್ದರಿಂದ ಏನಾಯ್ತು, ಇದು ಸಂದೇಹವಾಗಿ ಉಳ್ಕೊಂಡ್ಬಿಡ್ತು. ಎಷ್ಟೊತ್ತು ಬರ್ತಾನೆ, ಯಾವಾಗ ಬರ್ತಾನೆ, ಎಷ್ಟೊತ್ತು ಇರ್ತಾನಲ್ಲಿ, ಅಲ್ಲಿಂದ ಯಾವಾಗ ಬರ್ತಾನೆ, ಹೀಗೆ. ಈಗ ಈ ಒಂದು ಸಂಶಯ ಇದೆಯಲ್ಲ, ಜಾಸ್ತಿ ಕಾಲ ಇರ್ತಾನೆ, ಸ್ವಲ್ಪ ಕಾಲ ಇರ್ತಾನೆ, ಅದರಲ್ಲಿ ಮೊಟ್ಟ ಮೊದಲಿಗೆ ಏನ್ ತೋರುತ್ತೆ, ಮತ್ತೆ ಸಿದ್ಧಾಂತ ಏನು, ಸಿದ್ಧಾಂತಕ್ಕೇನು ಸ್ವಲ್ಪ ತರ್ಕದ ಬಲ ಅಷ್ಟೇ. ಶಾಸ್ತ್ರ ಏನು ನಿಯಮ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಶಾಸ್ತ್ರದಲ್ಲಿ ಯಾವ ನಿಯಮನೂ ಇಲ್ಲ ಅಂತ, ಯಾವ ಶಾಸ್ತ್ರನೂ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಇನ್ನು ಉಳಿದದ್ದೇನು ಸ್ವಲ್ಪ ತರ್ಕ ಉಪಯೋಗಿಸ್ಬೇಕಷ್ಟೆ. ಉಪಯೋಗಿಸ್ಬಿಟ್ಟು ನಿರ್ಣಯ ಮಾಡ್ತಾರೆ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.